ಸಿನಿಮಾ ಸಿನಿಮಾದ ಎಡಿಟಿಂಗ್ ಟೇಬಲ್ನಲ್ಲಿ ಒಂದಷ್ಟು ಗ್ಲಿಮ್ಸಸ್ಸನ್ನು ಅಥವಾ ಸೀನ್ಗಳನ್ನು ನೋಡಿದರೆ ಹೇಗೆ ಬರ್ತಾ ಇದೆ? ಅದೇ ತುಂಬ ಟೆಕ್ನಿಕಲಿ ಸಕ್ಕತ್ತಾಗಿದೆ. ಇವಾಗ ನಮ್ಮ ಶಿವಸೇನಾ ಅವರು ಸಲಗಾನು ಅವರೇ ಮಾಡಿದ್ದು. ಇದ್ರ ಅಂದರೆ ಅವರಿಬ್ಬರು ರ್ಯಾಪು ಸೂಪರಾಗಿ ಡೆವಲಪ್ ಆಗಿರುತ್ತೆ ಆ ಸಿನಿಮಾ ಮಾಡಿ. ಸೊ ಇಲ್ಲೂ ನಮಗೆ ಅದು ಕಾಣಿಸುತ್ತೆ. ಒಬ್ಬ ಡೈರೆಕ್ಟರ್ ಹೇಳಿದ್ದನ್ನು ಇವರು ಅದನ್ನು ಹಾಗೆ ಕಟ್ಕೊಡೋ ಅಂಥದ್ದು ಏನಿದೆಯಲ್ಲ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಜೊತೆಗೆ ನಾವು ಚರಣ್ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಅವರು ಒಂದು ಸೀನ್ನ ಹೆಂಗೆ ಮೇಲೆ ಎತ್ತಬೇಕು ಅನ್ನೋದು ಅವ್ರು ಮಾಡೋ ಮ್ಯಾಜಿಕ್ಕು. ನೀವೇ ಎಲ್ಲರೂ ಸಿನಿಮಾ ಟು ಸಿನಿಮಾ ನೋಡ್ತಾನೆ ಇದ್ದೀವಿ. ಡಿಫ್ರೆಂಟ್ ಜಾನರ್ಸ್ ಇರ್ಬೋದು ಚರಣ್ ಸರು, ಅದು ಎಲ್ಲದಕ್ಕೂ ಅದಕ್ಕೆ ಆ್ಯಪ್ಟ್ ಆಗಿರೋ ಅಂಥದ್ದನ್ನೇ ಅವ್ರು ತಂದು ಕೂಡಿಸ್ತಾರೆ ಅಲ್ಲಿ. ಸೊ ಈ 3 ಜನ ಟೆಕ್ನಿಕಲ್ ಬ್ರಿಲಿಯನ್ಸ್ ನಿಮಗೇನು ಅಂತ ಆ್ಯಕ್ಚುಲಿ ಗೊತ್ತಾಗುತ್ತೆ ಭೀಮಾ. ಭೀಮದ ಕ್ಲೈಮ್ಯಾಕ್ಸ್ ಬಗ್ಗೆ ಎಲ್ಲರ ಮಾತು ಮತ್ತು ನೋಡಿದವರು ಎಷ್ಟೋ ಜನ ಹೇಳ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಇದೆ ಅಂತಂದರೆ. ಯಾಕಂದರೆ ನಾವು ಲೈವ್ ಆಗಿ ಶೂಟಲ್ಲಿ ಹೋಗಿದ್ವಿ. ಯಾಕಂದರೆ ಆ ಥರದೊಂದು ಏರಿಯಾದಲ್ಲಿ ಅಷ್ಟು ಜನಗಳ ಮಧ್ಯೆ ಸಿನಿಮಾ ಶೂಟ್ ಮಾಡೋದೇ ಭಾಳ ಕಷ್ಟ. ಬಟ್ ಅದು ಆ ವಿಚಾರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜನರನ್ನು ಶೂಟಿಂಗ್ ನಡೀತದೆ ಇಲ್ವಾ ಅಂತ ಜನಗಳಿಗೆ ಕನ್ಫ್ಯೂಸ್ ಆಗಬೇಕು, ಆ ಮಟ್ಟಿಗೆ ಮೇಕಿಂಗ್ ಮಾಡಿದ್ದಾರೆ. ಸೊ ಕ್ಲೈಮ್ಯಾಕ್ಸ್ ಬಗ್ಗೆ, ಯಾಕಂದರೆ ನೀವು ಸಿನಿಮಾ ನೋಡಿದ್ರಿಂದ ಕ್ಲೈಮ್ಯಾಕ್ಸ್ ಯಾವ ಮಟ್ಟಿಗೆ ಜನರನ್ನ ಹಿಡಿದಿಟ್ಕೊಳ್ಳುತ್ತೆ? ಅದೇ ನಾನು ಆವಾಗಲೇ ಹೇಳ್ದಂಗೆ ಸರ್ದು ಮಾಸ್ ಅಪೀಲ್ ಏನಿದೆ ಅದು ತಟ್ಟುತ್ತೆ ಕ್ಲೈಮ್ಯಾಕ್ಸ್ಗೆ. ಆ್ಯಂಡ್ ಆ ಸೆಟಪ್ ಹಾಗೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಅವರು. ಇದು ಕ್ಲೈಮ್ಯಾಕ್ಸ್ ಅನ್ನೋ ಒಂದು ಆ ಸೆಟಪ್ಗೆ ತೊಗೊಂಡೋಗಿ ಹಾಗೆ ನಿಲ್ಲಿಸ್ತಾರೆ. ಆ್ಯಂಡ್ ಅವ್ರದ್ದು ರೌದ್ರಾವತಾರ ಏನಿದೆ ಅಂತ ನಿಮಗೆ ಅದನ್ನು ನೋಡಿನೇ ನಾವು ಅದನ್ನು ತಿಳ್ಕೊಬೇಕು. ಜೊತೆಗೆ ಸರ್ದು ಮ್ಯೂಸಿಕಲ್ ಇದು ಇಡೀ ಫಿಲ್ಮ್ ಮ್ಯೂಸಿಕಲ್ ಜರ್ನಿ ಏನಿದೆ ಅದು ಅಲ್ಲಿ ಬಂದು ಒಂದು ಬ್ಯಾಂಗ್ ಥರನೇ ಫೀಲ್ ಅದು. ಸೊ ಈವನ್ ಐ ಆಮ್ ವೇಟಿಂಗ್, ನಾನು ಕೂಡ ಹೇಗೆ ಈ ಬ್ಯಾಂಗು ಜನ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ. ಬಟ್ ಅಲ್ಟಿಮೇಟ್ಲಿ ಇವು ಭೀಮನ ಮಾಸ್ ಏನು ಅನ್ನೋದು ಆ ಇದರಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟಲ್ಲಿ ಗೊತ್ತಾಗುತ್ತೆ. ಕೊರೋನಾ ನಂತರದಲ್ಲಿ ಅಂದರೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಓಪನಿಂಗ್ ಕೊಟ್ಟಿದ್ದು ಸಲಗ. ದೊಡ್ಡ ಮಟ್ಟದಲ್ಲಿ ಜನರನ್ನ ಥಿಯೇಟ್ರಿಗೆ ಕರೆಸುತ್ತೆ, ಗೆಲ್ಲುತ್ತೆ. ಸೊ ಈಗ ಅದೇ ಥರದ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಯಾಕಂದರೆ ಒಂದು ಕಾಟೇರಾದ ನಂತರದಲ್ಲಿ ಒಂದು 6 ತಿಂಗಳು ಯಾವುದೇ ರೀತಿಯ ಒಂದು ದೊಡ್ಡ ಓಪನಿಂಗ್ ಇಲ್ಲ. ಮತ್ತು ಜನ ಅಂದರೆ ಇಂಡಸ್ಟ್ರಿ ಕುಗ್ಗೋಗಿದೆ. ಅಂಥ ಸಂದರ್ಭದಲ್ಲಿ ಆಗಸ್ಟ್ 9th ಬರ್ತಾ ಇದೆ. ಸೊ ಮತ್ತೆ ಅಗೇನ್ ಭೀಮಾ ಮ್ಯಾಜಿಕ್ ಮಾಡುತ್ತೆ ಅಂತ ಅನಿಸ್ತಾ? ಖಂಡಿತ ಮಾಡಲೇಬೇಕು. ಯಾಕಂದರೆ ಇದೆಲ್ಲ ಅದು ನಮಗೆ ಪರ್ಸ್ನಲಿ ನನಗಿರ್ಬೋದು, ಇಲ್ಲ ಇನ್ನೊಂದಷ್ಟು ತಂಡಗಳಿಗಿರ್ಬೋದು, ಇದೆಲ್ಲ ಒಂದು ಪರ್ಸ್ನಲ್ ಪ್ರೋತ್ಸಾಹ ಥರ ವರ್ಕ್ ಆಗುತ್ತೆ. ಅವ್ರಿಗೆಲ್ಲ ಒಂದು ಧೈರ್ಯ ಥರ ಇದು ವರ್ಕ್ ಆಗುತ್ತೆ, ಆಗಲೇಬೇಕು. ಯಾಕಂತಂದರೆ ಈ ಥರದ್ದಾದಾಗಲೇ ಇನ್ನೊಂದಷ್ಟು ಧೈರ್ಯ ಆಗಿ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಶುರುವಾಗೋದು, ಇನ್ನೊಂದಷ್ಟು ಎಕ್ಸ್ಪರಿಮೆಂಟ್ಗಳು ಶುರುವಾಗೋದು. ಸೊ ಪ್ರತಿ ಸಲ ಇದು ಇವಾಗ ಲಾಸ್ಟ್ ಟೈಮ್ ನೀವೇ ಹೇಳ್ದಂಗೆ ಸಲಗಾಗೆ ಆ ಚಾನ್ಸು ಕೈ ಕುಡ್ಕೊಂಡು ಬಂತು. ಸೊ ಈ ಸಲನೂ ಅದು ಈ ತಂಡದಿಂದನೇ ಆದರೆ ಅದು ಇನ್ನೊಂದು ಥರ ದೊಡ್ಡ ಧೈರ್ಯ ಅದು ನೆಕ್ಸ್ಟು. ಯಾಕಂದರೆ ವಿಜಯ್ ಸರ್ ಅವರು ಎಕ್ಸ್ಪರಿಮೆಂಟೇಷನ್ ನೆಕ್ಸ್ಟ್ ಮಾಡೋಕ್ಕಾಗಲಿ, ಇಲ್ಲ ಇಲ್ಲಿಂದ ಇನ್ನೊಂದು ದೊಡ್ಡ ಸ್ಕೇಲ್ ಸಿನಿಮಾ ಮಾಡೋಕ್ಕಾಗಲಿ. ಸೊ ಅದರಿಂದ ನಾಳೆ ದಿನ ಎಲ್ಲರಿಗೂ ಅದು ನಾನೇ ಸ್ಪೆಷಲಿ ಇವಾಗ ಅವ್ರು ಇನ್ನೊಂದು ದೊಡ್ಡ ಸಿನಿಮಾ ಮಾಡಿದ್ರೆ ನಮಗೇನೋ ಒಂದು ಸಿಗುತ್ತೆ ಅದರಲ್ಲಿ. ಸೊ ಈ ಒಂದು ಆಗಲಿ ಅಂತ ನನಗೂ ತುಂಬ ಆಸೆ ಇದೆ. ಆಸೆ ನೆರವೇರಲಿ ಅಂತ ನಾನು ಬೇಡ್ಕೊತೀನಿ. ಕೊನೆಯದಾಗಿ ಸಲಗದಲ್ಲಿ ಹೇಳಿದರೆ ನಾಯಕ್ ನಹಿ ಖಳನಾಯಕ್ ಹೇತು ಅಂತ ಅಂದ್ಬಿಟ್ಟು, ಸೊ ಇದರಲ್ಲಿ ವಿಜಯ್ ಅವರ ಪಾತ್ರ ಅಥವಾ ಭೀಮಾ ಇನ್ ಕ್ರೂರಿನ ಸಾಫ್ಟಾ ಹೇಗಿರ್ತಾನೆ ಅಂತ? ಅಂದರೆ ಇದರಲ್ಲಿ ಭೀಮಾ ತುಂಬ ಮೆಚ್ಯೂರ್ಡ್ ಪರ್ಸನ್ ಭೀಮಾ ಇದರಲ್ಲಿ. ಯಾಕಂದರೆ ಸರ್ರೇ ಹೇಳ್ದಂಗೆ ಒಂದು ಮೆಸೇಜ್ನ ಕ್ಯಾರೆಕ್ಟರ್ ಮುಖಾಂತರ ಪಾಸ್ ಮಾಡಿಸ್ಬೇಕು ಅಂದರೆ ಆ ಕಥೆನ ತುಂಬ ಮೆಚ್ಯೂರ್ಡಾಗಿ ನಡೆಸ್ಬೇಕು. ಸಲಗಾಲಿ ನೀವು ನೋಡಿದ್ರೆ ಅಲ್ಲಿ ಪರ್ಸ್ನಲ್ಲಿ ತುಂಬ ನೊಂದಿರೋ ಒಂದು ಜೀವ ಸಲಗ, ಆ್ಯಂಡ್ ಅದಕ್ಕೆ ರಿವೆಂಜ್ ತೊಗೋಬೇಕು ಅಂತ ಓಡಾಡ್ತಿರ್ತಾರೆ. ಅದನ್ನು ಕೂಡ ತುಂಬ ಬೇರೆ ಬೇರೆ ಥರದಲ್ಲಿ, ಅಂದರೆ ಹೆಂಗಂದರೆ ಹಾಗೆ ಕತೆಗೆ ಅನುಗುಣ ಇಲ್ಲದೇ ಇರೋ ಥರ ಹೋಗಲ್ಲ. ಬಟ್ ಇಲ್ಲಿ ಭೀಮಾ ಏನು ಅಂತಂದರೆ ತುಂಬ ಜವಾಬ್ದಾರಿ ಇರುವಂಥ ಮನುಷ್ಯ ಆಗಿರ್ತಾನೆ. ಅದೇ ರೀತಿ ಎಜುಕೇಟ್ ಮಾಡ್ತಿರ್ತಾನೆ ಭೀಮಾ. ಬಟ್ ಅದರಲ್ಲೂ ಕೆಲವೊಂದು ನಾವು ಸಿನಿಮಾಗೋಸ್ಕರ ಏನು ಮಾಡಬೇಕು ಇದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಭೀಮಾ ಇಲ್ಲೊಂದು ಸ್ವಲ್ಪ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಿರ್ತಾರೆ. ಯಾವುದೇ ರೀತಿಯಾದಂಥ ಅನಾವಶ್ಯಕ ಇದಾಗಿ ಬಿಹೇವ್ ಮಾಡಲ್ಲ ಭೀಮಾ. ಆ ನಿಟ್ಟಲ್ಲಿ ಇವಾಗ ನೀವೇ ಯೋಚನೆ ಅಂದರೆ ನಾವು ನಿಜ ಜೀವನದಲ್ಲಿ ನೋಡ್ದಂಗೆ ಒಬ್ಬ ಮೆಚ್ಯೂರ್ಡ್ ಪರ್ಸನ್ಗೆ ಕೋಪ ಬಂದರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಸೊ ಇಲ್ಲೂ ಅದೇ ಭೀಮಾ ಇಸ್ ಎ ಮೆಚ್ಯೂರ್ಡ್ ಪರ್ಸನ್. ಆ ಮನುಷ್ಯನಿಗೆ ಯಾರು ಕೋಪ ಬರ್ಸಿದ್ರೆ ಅದು ಬೇರೆ ಥರನೇ ರಿಯಾಕ್ಟ್ ಆಗ್ತಾರೆ. ಇನ್ನೊಂದು ಮತ್ತೊಂದು ವಿಚಾರ ಅಂತಂದರೆ, ಒಂದಷ್ಟು ಸಿನಿಮಾಗಳಿಗೆ ಅಂದರೆ ಮಕ್ಳಿಗೆ ಹೇಳ್ತೀವಿ, ಮಕ್ಕಳು ನೋಡೋಂಥ ಸಿನಿಮಾ ಇಲ್ಲ ಅಥವಾ ತುಂಬ ರಕ್ತ ಇದೆ ಹೋಗಬೇಡಿ ಅನ್ನೋ ಥರ ಮಾತುಗಳಿರುತ್ತೆ. ಬಟ್ ಈ ಥರದ್ದೊಂದು ಮಾಸ್ ಇರುವಂಥ ಸಿನಿಮಾಗೂ ಕೂಡ ವಿಜಯ್ ಅವರು ಹೇಳ್ತಿರೋದು ಒಂದೇ ಮಾತು, ಪೋಷಕರು ಮತ್ತು ಮಕ್ಕಳು ಇದನ್ನು ನೋಡಲೇಬೇಕು ಈ ಸಿನಿಮಾ. ನಾನು ಹೌದು, ನೋಡಲೇಬೇಕು. ಯಾಕೆ ಅಂತಂದರೆ ಈಗ ಮಕ್ಕಳಿಗೆ ಅರ್ಥ ಆಗದಿರೋ ಕೆಲವು ಆ್ಯಂಗಲ್ಸ್ ಇರ್ಬೋದು, ಕೆಲವು ಅಬ್ಸರ್ವೇಷನ್ಸು ದೊಡ್ಡವ್ರಿಗೆ ಅರ್ಥ ಆಗುತ್ತೆ. ಅವರು ಅದನ್ನು ತಿಳುವಳಿಕೆ ಹೇಳ್ಬೋದು ಅವಾಗ ಮಕ್ಕಳಿಗೆ. ಈಗ ಬರೀ ಮಕ್ಕಳೇ ಹೋಗಿ ನೋಡ್ಬಿಟ್ರು, ಇಲ್ಲ ಬರೀ ಇವರೇ ಹೋಗಿ ನೋಡ್ಬಿಟ್ರು ಅಂದರೆ ಅವ್ರು ಬಂದು ಇವ್ರಿಗೆ ಹೇಳಲ್ಲ, ಇವ್ರು ಬಂದು ಅವ್ರಿಗೆ ಹೇಳಲ್ಲ. ಸೊ ಇಬ್ಬರು ಒಟ್ಟಿಗೆ ಇದ್ದಾಗ ಆ ಮಿಸ್ಕಮ್ಯುನಿಕೇಷನ್ ಆಗಲ್ಲ. ಸೊ ಇವರು ಒಂದು ಕರೆಕ್ಟ್ ಮೆಸೇಜ್ನ ಪಾಸ್ ಮಾಡಿರೋದು ಡೈರೆಕ್ಟಾಗಿ ನಮಗೆ ಅರ್ಥ ಆಗಿ ನಾವು ಅಲ್ಲಿ ಹೇಳಿರ್ತೀವಿ, ನೋಡು ಹಿಂಗಿರುತ್ತೆ ಲೋಕ ಅನ್ನೋದು, ಈ ಥರ ಇರುತ್ತೆ ಅನ್ನೋದು. ಸೊ ಇದು ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಮಕ್ಕಳು ಪೇರೆಂಟ್ಸ್ ಜೊತೆ ಹೋಗಿ ನೋಡಬೇಕು. ಆ್ಯಂಡ್ ಅವ್ರು ನೋಡಿದ್ರೂ ಅವ್ರ ಫ್ರೆಂಡ್ಸ್ಗೆ ಹೇಳಬೇಕು. ಇವಾಗ ಕಾಲೇಜವ್ರು ಹೋಗಿ ನೋಡ್ತಾರೆ, ಅವರು ಕೂಡ ಅವ್ರ ಫ್ರೆಂಡ್ಸ್ಗೆ, ಇವಾಗ ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ನ ತಿದ್ದೋದ್ರಲ್ಲಿ ತಪ್ಪಿಲ್ಲ.
ಸೊ ಆ ನಿಟ್ಟಲ್ಲಿ ಒಬ್ಬ ಫ್ರೆಂಡ್ ಹೋಗಿ ನೋಡಿ ಇದರಿಂದ ಏನೋ ಕಲ್ತಿದ್ದಾನೆ ಅಂತಂದರೆ ಅವ್ನು ಇನ್ನೊಬ್ಬ ಫ್ರೆಂಡ್ ಹೋಗಿ ತಿದ್ದಬೇಕು. ಈಗ ಇವಾಗ ಇವಾಗ ನೀವು ಭೀಮಾ ಸಾಂಗಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಹೊಡಿ ಮಗ ಕ್ರ್ಯಾಕರ್ಸು ಕೇಳಿಸ್ಕೊಳ್ಳಿ ಹೇಟರ್ಸು ಜೊತೆಯಲ್ಲಿ ಇದ್ದಾಗ ನಮ್ಮವರೇ ನಗ್ನಗ್ತಾ ಗುಮ್ಮವರೇ, ಅದರಲ್ಲೂ ಕೂಡ ಒಂದು ನೀವು ಅಬ್ಸರ್ವ್ ಮಾಡೋದಾದ್ರೆ ಜೊತೆಯಲ್ಲಿ ಇದ್ದಾಗ ನಮ್ಮವರೇ ನಗ್ನಗ್ತಾ ಇದು ಆಗ್ತಿರೋ ವಿಷಯನೇ ಇದು. ನೀವು ದಿನ ಬೆಳಗಾಗಿ ಎದ್ದು ನೋಡಿದ್ರೆ ಎಷ್ಟೋ ಜನ ಮಾತಾಡ್ಕೊಂತ ಇರ್ತಾರೆ, ಮಗ ನೋಡಿ ಜೊತೆಯಲ್ಲಿದ್ದಾಗ ಹಿಂಗಿದ್ದ ಇವಾಗ ನೋಡಿ ಹಿಂಗೆ. ಸೊ ಇಂಥದ್ದೆಲ್ಲ ನಾವು ಸೂಕ್ಷ್ಮತೆಯಾಗಿ ಸಾಂಗಲ್ಲಿ ಹೇಳಕ್ಕೆ ಹೋಗ್ತೀವಿ. ಅದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ನಿಜವಾಗ್ಲೂ ನಮಗೆ ಒಂದು ಕೋಟ್ಗಳು ಸಿಕ್ಬಿಡುತ್ತೆ. ಈ ಥರದ್ದು ಭೀಮಾನಲ್ಲೂ ಕೂಡ ಇದೆ. ಅದನ್ನು ನೋಡಿ ನಾವು ಒಂದಷ್ಟು ಜನಕ್ಕೆ ನಾವು ತಿಳಿಸಿದ್ರೆ ಅದೇನಾಗುತ್ತೆ, ಸಿನಿಮಾನೂ ನೋಡಕ್ಕೆ ಬರ್ತಾರೆ ಆ್ಯಂಡ್ ಭೀಮಾ ನಾವು ಮಾಡಿರೋದು ಆ ಮೊರಾಲಿಟಿ ಏನಿದೆ ಅದು ಕರೆಕ್ಟಾಗಿ ರೀಚ್ ಆಗುತ್ತೆ. ಥ್ಯಾಂಕ್ ಯು ನಾಗಾರ್ಜುನ ಅವರೇ, ಒಳ್ಳೇದಾಗಲಿ. ನೀವು ಹೇಳಿದಂಗೆ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ, ಭೀಮಾ ಗ್ಯಾರಂಟಿ ಹಿಟ್ಟಮ್ಮ ಅನ್ನೋ ಥರ ಆಗಲಿ, ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಾಗಾರ್ಜುನ ಶರ್ಮಾ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.